ಬೀದರ್ನ ಅಣದೂರಲ್ಲಿ ಬೆಚ್ಚಿ ಬೀಳಿಸುವಂತಹ ಘಟನೆಯೊಂದು ನಡೆದಿದೆ. ಜನರು ಕುಡಿಯೋ ವಾಟರ್ ಟ್ಯಾಂಕ್ನಲ್ಲಿ ವ್ಯಕ್ತಿಯ ಶವ ಪತ್ತೆಯಾಗುತ್ತೆ. ಶವ ಬಿದ್ದ ಟ್ಯಾಂಕರ್ ನೀರನ್ನೇ ಆ ಭಾಗದ ಜನ ಕುಡಿದಿದ್ದಾರೆ. ಅಂದೂರು ಗ್ರಾಮಸ್ಥರು ಅದೇ ನೀರನ್ನ ಕುಡಿದಿದ್ದಾರೆ. ಇನ್ನು ನೀರಲ್ಲಿ ಕೂದಲು ವಾಸನೆ ಬಂದಂತಹ ಹಿನ್ನೆಲೆ ವಾಟರ್ ಟ್ಯಾಂಕ್ ಅನ್ನ ಓಪನ್ ಮಾಡಿ ಚೆಕ್ ಮಾಡಿ ನೋಡಿದಾಗ 2 ದಿನಗಳ ಹಿಂದೆ ಕೊಲೆ ಮಾಡಿ ಟ್ಯಾಂಕ್ ಒಳಗಡೆ ಆ ಶವ ಬಿಸಾಕಿರೋ ಶಂಕೆ ವ್ಯಕ್ತವಾಗಿದೆ. ಸ್ಥಳಕ್ಕೆ ಜನವಾಡ ಪೊಲೀಸರು ಮತ್ತು ಪಿಡಿಒ ಭೇಟಿ ನೀಡಿ ಪರಿಶೀಲನೆಯನ್ನ ನಡೆಸಿದ್ದಾರೆ. ವಾಟರ್ ಮ್ಯಾನಿಗೆ ಏನದ ಇಲ್ಲದ ಒಂದು 2 ದಿನದ ಆಚೆ ಮನೆ ಬಿಟ್ಟು ಎಂದೋಗೇನೋ ನಿಮ್ಮ ಅಣ್ಣ ನಾನು ಹೋಗ್ಬೇಕಾದ್ರೆ ಏನು ಕಿರಿಕಿರಿ ಆಯ್ತು ಯಾಕೆ ಹಾಂ ಕೆಲಸ ಮಾಡೋದು ಆವಾಗ ಹೋಗಿದ್ದಾರೆ ಸರ್. ಏನು ಮಾಡ್ತೀವಿ ಕೆಲಸ ನೀ ಎಲ್ಲಿ ಮಾಡ್ತೀನಿ ನಿಮ್ಮ ಅಣ್ಣ ಏನು ಕೆಲಸ ಮಾಡ್ತೀವಿ ಹಾಂ ಅಂದರೆ ಆಯಿತು ಅಂದ್ರೆ ಯಾವ ಡ್ಯೂಟಿಗೆ ಹೋದ ಮತ್ತು ಎಷ್ಟು ಗಂಟೆಗೆ ಹೋದ ನಾನು ಅವತ್ತಿನ ದಿನ ಮಂಗಳೂರು ಹೋಗ್ಯಾನ ಮಂಗಳೂರು ಎಷ್ಟು ಗಂಟೆಗೆ ಹಾಂ ಗುರುವಾರ ಎಷ್ಟು ಗಂಟೆಗೆ ಹೋಗೋನು ಜನಕ್ಕೆ ಹೋಗ್ತಾರೆ ಸರ್ ಕೆಲಸಕ್ಕೆ ಅಮ್ಮ ಎಷ್ಟು ಗಂಟೆಗೆ ಹೋಗೋಣ ಮನೆ ನಾ ದರ್ಶಕ್ಕೆ ಹೋಗಿದ್ದೆ ಸರ್. ಅವಾಗ ನಮ್ಮ ಮಮ್ಮಿ ಒಂದು ಕೇಳಿದ್ರು ರಾತ್ರಿ ಫೋನ್ ಹಚ್ಚಿತ್ತು ಇವ್ರಿಗೆಲ್ಲ ಫೋನ್ ಮಾಡಿ ಕೇಳಿದೆ ನಾನು ಎಲ್ಲ ಎಷ್ಟು ಗಂಟೆಗೆ ಹೇಳಿದ್ರು ನಿಮ್ಮ ಮಮ್ಮಿ ನಾ ಮುಂಜಾನೆ ರಾತ್ರಿ 12 ಬರ್ತೀನಿ ಸರ್. ಹಾಂ ಬಂದಿಲ್ಲ ಫೋನ್ ಸ್ವಿಚ್ ಆಫ್ ಅದ. ಇದೊಂದು ವಿಚಿತ್ರ ಕ್ರೈಮ್ ಸ್ಟೋರಿ ಅಂತ ಅನ್ಸುತ್ತೆ. ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಾ, ಅದೇ ವಾಟರ್ ಟ್ಯಾಂಕರ್ನಲ್ಲಿ ಆ ವ್ಯಕ್ತಿಯ ಶವ ಬಿದ್ದಿದ್ದು. ಸೊ ಅಲ್ಲಿ ಇರುವಂಥ ಸ್ಥಳೀಯರನ್ನ ಕೇಳಿ ಮಾಹಿತಿಯನ್ನು ಪಡೆದುಕೊಳ್ಳೋ ಕೆಲಸ ಜನವಾಡ ಪೊಲೀಸರು ಕೂಡ ಮಾಡ್ತಾ ಇದ್ದಾರೆ. 2 ದಿನ ಇದೇ ವಾಟರ್ ಟ್ಯಾಂಕ್ನಲ್ಲಿ ಆ ಶವ ಬಿದ್ದಿತ್ತಂತೆ, ತೇಲಾಡ್ತಾ ಇದ್ರಂತೆ. ಕೊಲೆ ಮಾಡಿ ಆ ಶವವನ್ನು ಇದೇ ಟ್ಯಾಂಕ್ನಲ್ಲಿ ಬಿಸಾಡಿರುವಂತಹ ಶಂಕೆಯನ್ನು ಪ್ರಾಥಮಿಕವಾಗಿ ವ್ಯಕ್ತಪಡಿಸಲಾಗ್ತಾ ಇದೆ. ಸೊ 2 ದಿನ ಆ ಭಾಗದ ಜನ ಅಂದರೆ ಬೀದರ್ನ ಅಣದೂರು ಜನ ಅಲ್ಲಿನ ನೀರನ್ನೇ ಕುಡಿದಿದ್ದಾರೆ. ಯಾವಾಗ ನೀರಲ್ಲಿ ಕೆಟ್ಟ ಸ್ಮೆಲ್ ಬರೋದಕ್ಕೆ ಶುರುವಾಯಿತು ಆಗ ಇವರಿಗೆ ಅನುಮಾನ ಬಂದು ಚೆಕ್ ಮಾಡಿದಾಗ ಈ ಪ್ರಕರಣ ಬೆಳಕಿಗೆ ಬಂದಿದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.